ಹಿಂದೂ ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ಕಂಡೆ ಹೊಸ ಹೊಸ ಬಯಕೆಗಳ, ತಂದೆ ಹೊಸ ಹೊಸ ಬಯಕೆಗಳ, ನೀನೆಂದೆಂದು ನವನೇ. ಅಯ್ಯೋ, ಅಮ್ಮೋರ್ನ ಮಾತಾಡ್ಸಕ ಹೋಗಕ್ಕೆ ಹಾಗೇ ಇಲ್ಲ. ಅವತ್ತೇ ಹೇಳಿದ್ರು, ಬಾರೆ ನೋಡ್ಕೊಂಬಂದ್ಮೇಲೆ ಹಲಸ್ ಮಕ್ಕನ್ನ ಅವಸ್ಥೆ ನೋಡ್ಕೊಂಬಂದ್ಮೇಲೆ ನನಗೂ ಒಂದಿಷ್ಟು ಹೇಳು ಅಂತ ಹೇಳಿದ್ರು. ನಾನು ಹೇಳೋಣ ಅಂತ ಅನ್ಕಂಡೆ. ನಿನ್ನೆ ನನ್ನ ಬುಸ್ ಬುಸ್ ನಾಗ ಇದ್ದಾನಲ್ಲ, ಅವನು ಕುರಿ ತಕ್ಕೋಗಿ ನೀರಿಕ್ಕು ಅಂದ. ಅಲ್ಲಿಗೆ ಸಾಕಾಗೋಯ್ತು. ಅಮ್ಮೋರ್ ಮಂತಕ್ಕೆ ಹೋಗಕ್ಕೆ ಬಿಡುವೇ ಆಗಲಿಲ್ಲ. ಇವತ್ತಾದ್ರೂ ಹೋಗಿ ಬರೋಣ, ಇವತ್ತಾದ್ರೂ ಹೆಂಗೋ ಬಿಡುವ ಆಗಿದ್ದೀನಿ, ಎಲ್ಗೂ ಹೋಗಿಲ್ಲ ಸದ್ಯ. ಈ ಕಮಲ ಯಾಕೋ ಈ ಗುಲಾಬಿ ತಂಗಿ ಗಂಡನ್ನು ಕರ್ಕೊಂಡು ಓಡಾಡ್ತಾ ಇದ್ದಾಳೆ. ಎಲ್ಲಿ ಕರ್ಕೊಂಡು ಹೋಗ್ತಾಳ ಇವ್ರನ್ನ? ಏನಮ್ಮ ಕಮಲ, ಈ ಜಿಲೇಬಿನು ಈ ಶಿವನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಇನ್ನೆಲ್ಲಿ ಕರ್ಕೊಂಡು ಹೋಗ್ಲಿ? ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದೀನಿ ಸಾಕಕ್ಕಯ್ಯ. ಯಾಕೆ? ಓ ಹೌದಾ, ನಿಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ಯಾ? ಕರ್ಕೊಂಡು ಹೋಗು, ಕರ್ಕೊಂಡು ಹೋಗ್ಬೇಕಾದ್ದೆ. ಹೋಗಿ ಉಪಚಾರ ಮಾಡಿ ಕಳಿಸು. ಯಾಕೆ ಕರ್ಕೊಂಡು ಹೋಗ್ಬಾರ್ದ ನಾನು ನಮ್ಮನೆಗೆ? ಅಯ್ಯೋ ಕರ್ಕೊಂಡು ಹೋಗಿ ತಾಯಿ, ಯಾರು ಬೇಡ ಅಂದ್ರು. ಅಯ್ಯೋ, ನಿಮ್ಮನೆ, ನಿಮ್ಮೂಟ, ನಿಮ್ಮ ನೀರು, ನನಗೇನಂತೆ? ಅದು ಸರಿ, ಏನು ಈ ಊರಿಗೆ ಬಂದ್ಬಿಟ್ಟಿದ್ಯಾ? ನಿಮ್ಮ ಅಕ್ಕ ನೋಡ್ಕೊಂಡು ಹೋಗಕ್ಕೆ ಬಂದ್ಯೋ ಅಥವಾ ಏನು ಲಸ್ಮಕ್ಕ ನೋಡ್ಕೊಂಡು ಹೋಗಕ್ಕೆ ಬಂದಿದೆಯೋ? ಹೌದು ಕಾಣಿಸಕ್ಕಯ್ಯ, ಲಸ್ಮಕ್ಕಗೆ ಕಾಲು ಮುರಿದಿತ್ತಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗಕ್ಕಂತಾನ ಬಂದಿದ್ರು. ಹಂಗೇನೆ ಅಲ್ಲಿಗೆ ದೊಡ್ಡಮ್ಮರ ಮಂತಕ್ಕೆ ಹೋಗಿ ಅವ್ರ ಅಕ್ಕನ ಮಾತಾಡ್ಸ್ಕೊಂಡು ಬಂದ್ರು. ಅದಕ್ಕೆ ನಾನು ನಮ್ಮಂತಕ್ಕೂ ಬರೀ ಹೋಗಿರಂತೆ ಅಂದೆ. ಬರ್ತಾ ಇದ್ದಾರೆ. ಆ ಲಸ್ಮಕ್ಕನ್ ನೋಡಕ್ಕೆ ನೀವು ಅಲ್ಲಿಂದ ಇಲ್ಲಿಗಾನ ಬಂದಿದ್ರಾ? ಗೌರಿನೂ ಇಲ್ಲೇ ಇದ್ದಾಳೆ. ಏನಂದ್ಲು? ಮಾತಾಡ್ಸಿರಾ? ಮಾತಾಡ್ಸಿದ್ವಿ. ಏನಂತಾಳೆ? ಏನು ಅನ್ಲಿಲ್ಲ. ನನಗೇನು ಗೊತ್ತಿಲ್ಲ ಅಂತ ಬೇಡ ಕಣೆ ಜಿಲೇಬಿ, ಅವಳಿಗೂ ನಿಮ್ಗೂ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅವಳು ನಿಮ್ಮನ್ನ ನೋಡಿದ ತಕ್ಷಣ ಸರಿ ಮಕ್ಕೋಗುದ್ಲಂತೆ. ಅಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡು ಪಾಪ ಬೈಕ್ ಎಂತಿದ್ಲು ನಿಮ್ಮನ್ನ. ನಾನು ಸಮಾಧಾನ ಮಾಡಿ ಬಂದೆ. ಈಗಿನ ಬಿಡೇ ಗೌರಿ, ಏನ್ ಮಾಡಕ್ಕಾಗುತ್ತೆ? ಲಸ್ಮಕ್ಕುಗೆ ಸ್ವಂತದವ್ರಿಗಿಂತ ಹೊರಗ್ಲರ ಮೇಲೇನೆ ಪ್ರೀತಿ ಶಾನೆ, ಅದಕ್ಕೆ ಬಂದೇವ. ಅವರು ನೋಡ್ಕೊಂಡು ಹೋದ್ರು ಹೋಗ್ಲಿ ಬಿಡು ಅಂತಂದೆ. ಸಾಕಕ್ಕಯ್ಯ, ಈಗೇನ್ ನೀನು ಹೇಳ್ತಾ ಇರೋದು? ಸುಮ್ಮನೆ ಹೋಗು, ತಲೆ ತಿನ್ಬೇಡ. ಅಕ್ಕ, ಜಿಲೇಬಿ ಅಕ್ಕ, ಬರ್ರಿ, ಇವ್ ಅಕ್ಕನ ಮಾತು ಕೇಳ್ಕೊಂಡು ನಿಂತ್ಕೋಬೇಡ್ರಿ, ನಾವು ಹೋಗೋಣ ಬರ್ರಿ. ಸರಿ ಹೋಗ್ರಮ್ಮ, ನನಗೇನಂತೆ? ಹೋಗಿ ಅಮ್ಮವ್ರನ್ನ ಮಾತಾಡ್ಸ್ಕೊಬತ್ತೀನಿ. ನಮ್ಮ ಕಮಲ ಇಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಕಣಮ್ಮ ಅಂತ ಹೋದ್ಲು. ಇಟ್ಟತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲಿ ಬಿಟ್ಲವಳು? ನೀನು ಹೋಗಿ ನೋಡ್ಕೆ ಬರೋಣ. ಯಾರಂತ ಕಣ ಹೋಗಿ ಕೂತ್ಕೊಂಡ್ಲ? ಅಯ್ಯೋ, ತಿರ್ಗ ಆಮೇಲೆ ಈ ಅಮ್ಮಣ್ಣಿ ಎದ್ರೆ ಏನು ಮಾಡೋದು ಅಂತ ನನಗೆ ಚಿಂತೆ. ಇವು ಓದಲ್ಲ, ಹತ್ಲಾಗೆ ಹೋಗ್ತಾಳಪ್ಪ, ಜಲ್ದಿ ಬರಲ್ಲ. ಬಂದ್ಯಾ ಕಮಲಾ? ಎಲ್ಲಿಗೆ ಹೋಗಿದ್ದೆ ಈಟದಿಂದ ಕಣ? ಅದು ಸರಿ, ಯಾರಿವರು? ಈ ಅಮ್ಮ, ಇವ್ರ ಹೆಸರು ಜಿಲೇಬಿ ಅಂತ. ಅದೇ ಗುಲಾಬಿ ಅಕ್ಕ ಇಲ್ವೇ, ದೊಡ್ಡಮ್ಮನ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಅಕ್ಕನ ತಂಗಿ. ಅವರು ತಂಗಿ ಗಂಡ ಇಲ್ಲೇ ಬಂದಿದ್ರು. ಲಸ್ಮಕ್ಕ ಇನ್ನು ನೋಡ್ಕೊಂಡು ಹೋಗಕ್ಕಂತಾನ ಹೋಗ್ತೀವಿ ಅಂತ ಊರಿಗೆ ಹೊರಟಿದ್ರು. ಅದಕ್ಕೆ ನಾನು ಬರ್ರಿ ನಮ್ಮಂದಕ್ಕೂ ಅಂತಾನ ಕರ್ಕೊಂಬಂದೆ. ಸೂಜಿ ಹೆಸರು ಹೇಳಿದ್ಮೇಲೆ ಅವಾಗ ಗೊತ್ತಾಗೈತಿ ಇವ್ರಿಗೆ. ಇದೇನಾ ಸೂಜಿರ್ ಮನೆ? ಹೇಳ್ತಾ ಇದ್ಲು ಅವಾಗ ಊರಿಗೆ ಬಂದಾಗ, ಬರ್ರಿ ನಮ್ಮಂತಕ್ಕೊಂದ್ಸಲ ನಾ ಯಾವಾಗಾದ್ರೂ ಬಂದಾಗ ಅಂತಾನ. ನಾವು ಬತ್ತಿ ಅಂತ ಹೇಳಿದ್ವಿ, ಬರ್ಲೇ ಇಲ್ಲ. ಹೆಂಗೋ ಕಮಲ ಸಿಗತ್ತಿಗೆ ಸರಿ ಆಯ್ತು, ಮನೆ ನೋಡೋ ಅಂತ ಅದಷ್ಟನಾದ್ರೂ ಬಂತು. ಸೂಜಿ ಬಂದ್ಲಾ ಊರಿಂದನಾ? ಇನ್ನ ಇಲ್ಲಮ್ಮ, ಇವತ್ತು ಬರ್ತಾಳೆ ಅನ್ಸುತ್ತೆ. ಬರ್ರಿ ಒಳಿಕ್ ಬರ್ರಿ. ನಿಮ್ಮ ನೋಡಿ ಸಂತೋಷ ಆಯ್ತು. ಬರ್ರಿ ಬಾ ಜಿಲೇಬಿ, ಬಾರಪ್ಪ ಒಳಿಕೆ. ಚೆನ್ನಾಗಿದ್ಯಾ? ನಿಮ್ಮ ಮನೆಗೆಲ್ಲ ಚೆನ್ನಾಗಿದ್ದಾರಾ? ನಮ್ಮ ಸೂಜಿ ಅವಾಗವಾಗ ಹೇಳ್ತಿರ್ತಾಳೆ, ಜಿಲೇಬಿ ಅಕ್ಕ, ಆಮೇಲೆ ಪಾಪು ನಿಮ್ಮ ಮಗನ ಹೆಸರು ಎಂತದ ಕರ್ಣ, ಅವರೆಲ್ಲ ಬರ್ತಾರೆ, ನಾನು ಊರಿಗೆ ಹೋದ್ರೆ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಬರ್ರಿ ಒಳಿಕೆ. ಹೌದಾ, ಸರಿ ನಡೀರಿ. ಬಾರಂ ಜಿಲೇಬಿ, ಕುಕ್ಕವ ಬಾರಪ್ಪ ನೀನು ಕುಕ್ಕಳಕ್ಕ, ಕುಕ್ಕ. ಮತ್ತೆ ಮನೆಗೆ ನಿಮ್ಮ ಅತ್ತೆ, ನಿಮ್ಮ ಮಗ ಎಲ್ಲ ಚೆನ್ನಾಗಿದ್ದಾರಾ? ನಿನ್ಗೇನೋ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲು ಸೂಜಿ, ಈಗ ಚೆನ್ನಾಗಿದ್ದೀನಮ್ಮ? ಹೌದಾ? ಅಕ್ಕ, ನಾನು ಚೆನ್ನಾಗಿದ್ದೀನಿ ಇವಾಗ. ಆಪರೇಷನ್ ಆಗಿತ್ತು, ಹಿಂಗೆ ಏನೋ ಹೊಟ್ಟೆಗೆ ಏನೋ ಕಲ್ಲು ಯಥ ಇತ್ತು ಅಂತಾನ. ಅಲ್ಲೇನೆ ಚೆನ್ನಾಗಿದ್ದೀನಿ ಇವಾಗ. ಅಲ್ಲೇ 1.5 ತಿಂಗಳು 2 ತಿಂಗಳು ಆಯ್ತು ಆಗಿ. ಈಗ ಚೆನ್ನಾಗಿದ್ದೀನಿ. ಅದೇ ನಮ್ಮ ಅತ್ತಿಗೆಗೆ ಕಾಲು ಇದಾಗಿತ್ತಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇನೆ. ನಿಮ್ಮ ಅತ್ತಿಗೆನಾ? ಯಾರಿಡು? ಅದೇ ಲಕ್ಷ್ಮಿ ಅತ್ತಿಗೆ, ಸೀನಣ್ಣ ಇಲ್ವಾ? ಅವರೇ. ಓ ಹೌದೇನು? ಅಂದ್ರೆ ನಿನಗೆ ಸೀನಪ್ಪ ಅಣ್ಣ ಆಗ್ಬೇಕೇನು?
ಅಮ್ಮ ಅದೇ ಗೌರಿ ಅಕ್ಕ ಮೊದಲು ಇವ್ರನ್ನೇ ಅಲ್ವಾ ಮದುವೆ ಆಗಿದ್ದು, ಆಮೇಲೆ ಇವ್ರನ್ನ ಮದುವೆ ಆದ್ರಲ್ವಾ, ಇವ್ರಿಗೆ ತವ್ರ ಮನೆ ಇಲ್ಲ, ಅದಕ್ಕೆ ಲಕ್ಷ್ಮಿ ಕೈನೇನೆ ಅತ್ತಿಗೆ ಮತ್ತೆ ಸೀನಣ್ಣನ ಅಣ್ಣ ಅಂತ ತಿಳ್ಕೊಂಡಿದ್ದಂತೆ. ಈಗ್ಲೂ ಸಂಬಂಧನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದಿದ್ದಾರೆ. ಓ ಹೌದಾ, ಹೆಂಗ ಒಳ್ಳೇದಾತು ಬಿಡಮ್ಮ. ಪಾಪ ಲಸ್ಮಕ್ಕುಗೆ ಹಿಂಗಾಗ್ಬಾರ್ದಾಗಿತ್ತು, ಹೆಂಗ್ ಹೊತ್ಲಾಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಳಮ್ಮ, ಅಂತೊಳಗೆ ಇಂಥ ಪರಿಸ್ಥಿತಿ ಬಂತು ನೋಡು. ಹೌದಕ್ಕ, ನನಗೂ ತುಂಬಾ ಬೇಜಾರಾಗ್ತಿದೆ. ಏನ್ ಮಾಡೋದು, ಆದ್ರೆ ಕೆಲವ್ರಿಗೆ ನಮ್ಮ ಅತ್ತಿಗೆ ಹಂಗಾಗಿರೋದಕ್ಕೆ ಖುಷಿ. ಸೆನಕ್ಕಿಲ್ಲ ಕಾಲ್ ಮುರಿದೈತಿ ಅಂದ್ರೆ ಯಾರು ಸಂತೋಷ ಪಡ್ತಾರೆ ಹೇಳಿ ಜಿಲೇಬಿ, ಅಂತಾರೆ ಯಾರು ಇಲ್ಲ ಬಿಡು. ಅಯ್ಯೋ ಅಕ್ಕ, ನೀವ್ ಹಂಗೆ ತಿಳ್ಕೊಂಡಿದ್ರೆ ಅಷ್ಟೇನೆ. ಅದೇ ಕಾಳ ಮರಿಲ್ವಾ ಅವರು ಲಸ್ಮಕ್ಕಗೆ ಹಂಗಾಗ್ಯೋದು ಸರಿಯಾಗಿ ಆಗೈತೆ, ಅವಳು ಆಡ್ತಿದ್ದ ಆಟಕ್ಕೆ ಹಂಗೆ ಹಿಂಗೆ ಅಂತನ ಬಾಯಿ ಬಂದಂಗೆ ಮಾತಾಡ್ಬಿಟ್ರು. ನನ್ಗಂತೂ ತುಂಬಾ ಬೇಜಾರಾಯ್ತು. ಅವಳ ಹಂಗೆ ಬಿಡು, ಅಯ್ಯಮ್ಮಂದು ಏನ್ ಹೇಳ್ತೀಯ? ಅಯ್ಯಮ್ಮಗೆ ಲಸ್ಮಕ್ಕನ್ ಕಂಡ್ರೆ ಆಗಲ್ಲ, ಅದಕ್ಕೇನೆ ಹಂಗ್ ಮಾತಾಡೋದೇಳೆ. ನೀನ್ ಅದಕ್ಕೇನ್ ಬೇಜಾರ್ ಮಾಡ್ಕೋಬೇಡ, ಸುಮ್ನಿರು. ಅಂತಾರೆಲ್ಲ ಆಡ್ಕೊಂಡ್ರೇನು ಏನು ಆಗಂಗಿಲ್ಲ. ಆ ದೇವ್ರ ಇದ್ದಾನೆ ನೋಡ್ಕಂತಾನೆ, ಲಸ್ಮಕ್ಕ ಆದಷ್ಟು ಬೇಗ ಹುಷಾರಾಗ್ತಾಳೆ, ನೀನೇನ್ ಚಿಂತೆ ಮಾಡ್ಬೇಡ, ಸುಮ್ನಿರು. ಅಯ್ಯೋ, ಈ ಮಾತು ಕೇಳಿ ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಅಲ್ಲ, ಅವ್ರಿಗೂ ನಿಮ್ಗೂ ಅಜಗಜಾಂತರ ವ್ಯತ್ಯಾಸ ಐತೆ. ಇಬ್ರು ಸಾವುಕಾರ ಹೆಂಗ್ತೀನಿ, ಆದ್ರೂ ನೀವೆಷ್ಟು ಒಳ್ಳೆ ಮನ್ಸು, ಆದ್ರೆ ಅವ್ರದ್ದು ಅಂತ ಕೆಟ್ಟ ಮನ್ಸು. ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರಲ್ಲ, ತುಂಬಾ ಬೇಜಾರಾಗುತ್ತೆ. ಹಂಗೇನೆ ನಮ್ಮಕ್ಕಯ್ಯ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಅವಳಂತೂ ಬದ್ಲಾಗಲ್ಲ. ಅವಳ ಮಾತಿಗೆ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಇರು, ಉಂಬಕ್ಕಿಕ್ಕೆ ಬರ್ತೀನಿ. ಉಂಬಿರಂತೆ ಮೊದ್ಲು. ಕಮಲಾ ಮಾತಾಡ್ತಾ ಇರು, ನಾನು ಉಂಬಕ್ಕಿಕ್ಕೆ ಬರ್ತೀನಿ. ಸರಿ ಆಯ್ತು. ಕಮಲಾ, ನಿಮ್ಮ ಮನೆ ನೋಡಿ ತುಂಬಾ ಸಂತೋಷ ಆಯ್ತು ಕಣೆ, ನಿಮ್ಮ ಅಮ್ಮ ಅಂತೂ ತುಂಬಾ ಒಳ್ಳೆಯವರು. ಅವ್ರನ್ನು ನೋಡಿ ಇವ್ರನ್ನು ನೋಡ್ತಾ ಇದ್ರೆ ಒಂಥರ ಆಶ್ಚರ್ಯ ಆಗುತ್ತೆ. ನಮ್ ದೊಡ್ಡಮ್ಮಗೆ ಬಡತನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ತವ್ರ ಮನೇಲಿ ಸುಖವಾಗಿದ್ರು, ಗಂಡನ ಮನೆಯಲ್ಲಿ ಇದ್ದಿದ್ದು ಬೇಡ, ಸಾವುಕಾರಕ್ಕೆ ಬಂತಲ್ಲ ಅದಕ್ಕೆ ಸ್ವಲ್ಪ ಅಹಂಕಾರ. ಆದ್ರೆ ನಮ್ಮಮ್ಮ ಹೆಂಗಲ್ಲ, ಹುಟ್ಟಾಗಿಂದನ ಬಡತನದಲ್ಲೇ ಬೆಳೆದು ಮದ್ವೆ ಆದ್ಮೇಲೂ ಬಡತನದಲ್ಲೇ ಇದ್ವಿ. ಏನೋ ಇತ್ತೀಚೆಗೆ ಊರಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿದ್ದೀವಿ ಅಷ್ಟೇ. ಹಂಗಾಗಿ ಬಡತನ ಅಂದ್ರೆ ಏನು, ಕಷ್ಟ ಸುಖ ಅಂದ್ರೆ ಏನು ಅಂತ ನಮ್ಮಮ್ಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಜಿಲೇಬಿ. ಹೌದೌದು, ಬಡತನ ಅಂತ ಏನು ಅಂತ ನೋಡಿದವ್ರಿಗೆ ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಬಡತನನೇ ಕಾಣದೆ ಬರೀ ಸುಪ್ಪತ್ತಿಗೆಯಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಬಡವನ್ ಕಂಡ್ರೆ ಒಂಥರ ಕೀಳರಿಮೆ. ಇಲ್ಲಿ ನಿಮ್ ಪಾಪು ಕರ್ಕೊಂಬರ ನೋಡೋಣ. ಇರು, ಕರ್ಕೊಬತ್ತೀನಿ, ಇಲ್ಲೇ ಕೂಕೊಂಡಿರಿ. ಅಮೋರೇ 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 ಅಮೋರೇ. ಯಾಕೆ ಏನಾತೆ ಸಾಕಿ, ಕಣ್ ಮುಂದೆ ಗುಳ್ಕಲ್ ಕೂತಂಗ್ ಕೂತಿಲ್ವಾ? ಅಯ್ಯ, ಒಳಗ್ ಬಂದ ಮೇಲೂ ಕಣ್ ಮುಂದೆ ಕಂಡ್ರು ಅಮೋರೇ ಅಮೋರೇ ಅಂತ ನಾ ಯಾಕೆ ರಾಗ ತೆಗಿತಾ ಇದ್ಯಾ? ಯಾಕೆ ಏನಾತೆ, ಏನಾರ ರೋಗ ಗೀಗ ಬಂತ ಹೆಂಗೆ ನಿಂಗೆ? ಅಯ್ಯೋ ಅಮೋರೆ, ನನಗೆ ಯಾಕೆ ರೋಗ ಬರುತ್ತೆ? ನಿಮ್ಗೆ ಖುಷಿ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ನೆನ್ನೆ ಅಂತೂ ಬರಕ್ ಆಗ್ಲಿಲ್ಲ, ಇವತ್ತು ಬಿಡು ಮಾಡ್ಕೊಂಡು ಬಂದೆ ಅಮೋರೆ. ಖುಷಿ ವಿಷಯನ ಏನೇ ಅದು? ಯಾರ ಬಗ್ಗೆನೇ? ಯಾರಮ್ಮೋರೆ ನಿಮ್ಗೆ ಈ ಊರ್ನಾಗೆ ಕಡು ವೈರಿ ಅಂತ ಇರೋದು ಯಾರು ಹೇಳಿ? ಯಾರು? ಲಸ್ಮಕ್ಕನ? ಅವಳ ಬಗ್ಗೆನೇ ಹೇಳಕ್ ಬಂದಿದ್ದು. ಅವಳಿಗೆ ಕಾಲ್ ಮುರಿದಿರೋದಕ್ಕೆ ನಿಮ್ಗಂತೂ ಖುಷಿ ಆಗೈತೆ ಅಲ್ವಾ? ಆಸ್ಪತ್ರೆಯಿಂದ ಯಾವ ಇದ್ರಾಗ ಬತ್ತಾಳೋ, ಯಾತ್ರಾಗ ಬತ್ತಾಳೋ, ನಡ್ಕೊಂಡ್ ಬತ್ತಾಳೋ ಅಥವಾ ಕುಂಟ್ಕೊಂಡ್ ಬತ್ತಾಳೋ, ಈ ಯಂತ್ರಕ್ಕೆ ಬತ್ತಾರೋ ಅಂತ ಯೋಚನೆ ಮಾಡ್ತಿದ್ರಲ್ವಾ? ಅದಕ್ಕೆ ಈಗ ಯಾತ್ರಾಗ ಬಂದ್ಲು ಅಂತ ನಾ ತಿಳ್ಕೊಂಡ್ ಬಂದಿದ್ದೀನಿ, ಅದನ್ನೇ ಹೇಳಕ್ ಬಂದೆ ಅಮ್ಮೋರೆ. ಹೌದೇನೆ ಸಕಮ್ಮ, ಬಾಬಾ ಕುಕ್ಕಬ ಮಂಚದ ಮೇಕೆ, ಅದೇನಾಯ್ತು ಅಂತ ನಾ ಹೇಳು. ಮಂಚದ ಮೇಕ ಕುಕ್ಕಂಬ್ಲ ಅಮ್ಮೋರೆ. ಅಯ್ಯೋ ಕುಕ್ಕಳೆ, ನಾನು ಹೇಳ್ತಾ ಇದ್ದೀನಿ ಅಂದ್ಮೇಲೆ ಇನ್ನ ಕುಕ್ಕಂಬ್ಲ ಅಮ್ಮೋರೆ ಅಂತ ಬೇರೆ ಕೇಳ್ತಾಳೆ. ಕುಕ್ಕಂಡು ಅದೇನಾಯ್ತು ಅಂತ ಹೇಳು ಅಮ್ಮೋರೆ. ಲಸ್ಮಕ್ಕ ಕುಂಟ್ಕೊಂಡು ಓಡಾಡಕ್ ಆಗಲ್ಲ ಅಂತ ತಳ್ಳ ಗಾಡಿಲಿ ಕರ್ಕೊಂಬಂದೇವ್ರೆ ಅವಳನ್ನ. ಒಂದ್ ಹೆಜ್ಜೆ ಇಕ್ಕಕ್ಕೂ ಆಗಲ್ಲ, ಈ ಹೊಲಕ್ಕೂ ಒಂದಕ್ಕೂ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅವಳಿಗೆ, ಅಂತ ಪರಿಸ್ಥಿತಿ ಬಂದೈತಿ ಅಮ್ಮೋರೆ. ಯಾತೋ ಕಾಲಿಗೆ ಕುಂಟಾಗಿರೋದಕ್ಕೆ ಯಾತರ ಆಡಪಾಡ ಹಾಕ್ಯವ್ರಂತೆ. ಅದೆಲ್ಲ ಕೂಡ್ಕೊಂಬತಕ್ಕ ಇನ್ನೂ ಒಂದುವರೆ ತಿಂಗಳು ಆಗುತ್ತಂತೆ. ನಾನು ನೆನ್ನೆ ಸೋಗಿದ್ದೆ ಅಮ್ಮೋರೆ, ಮೊನ್ನೆ ಸೋಗಿದ್ದೆ ಅಮ್ಮೋರೆ, ಸಾಯಂಕಾಲದಂಗೆ ನೋಡ್ಕೆ ಬರೋಣ ಹೆಂಗಿದ್ದಾಳೆ ಅಂತಾನ. ಹೌದೇನು? ಆಮೇಲೆ ಏನ್ ಅಳ್ತಿದ್ಲಾ? ಇಲ್ಲ ಅಮ್ಮೋರೆ, ಅಳ್ತಿರ್ಲಿಲ್ಲ, ಏನಿಲ್ಲ. ಗಟ್ಟಿಗಿತ್ತಿ ಅವಳೆ ಆತ ಕೊತ್ತಾಳು. ಏನೋ ನನ್ನ ನಡೆ ಬರ ಸರಿ ಇಲ್ಲ ಆಗೈತೆ ಬಿಡು, ಏನ್ ಮಾಡಕ್ಕಾಗುತ್ತೆ? ಕಷ್ಟ ಮನುಷ್ಯಗಲ್ದೆ ಇನ್ನೇನ್ ಮರಕ್ ಬತ್ತಾವ ಅಂತ ಅಂತಾಳೆ. ಹಂಗಂದ್ರೆ ಗಟ್ಟಿಗಿತ್ತಿ ಅವಳು. ಆಮೇಲೆ ಇನ್ನೇನಾಯ್ತು? ನಾನು ಅದ್ರಾಗೂ ಸುಮ್ಮನೆ ಇರ್ತೀನ? ಅವಳನ್ನ ಉರಿಸ್ಬೇಕು ಅಂತಾನೆ ಏನೇನೋ ಹೇಳ್ದೆ, ಆದ್ರೆ ಆ ಭಾಗ್ಯಲೌಡಿ ಅಂಬಳು ಅಡ್ಡ ಬಂದ್ಲು. ಆ ಭಾಗ್ಯಂ ಇಲ್ದಿದ್ರೆ ಇನ್ನ ಉರ್ಸ್ ಬತ್ತಿದ್ದೆ. ಏನ್ ಮಾಡ್ತೀಯ, ಅವಳೊಬ್ಳು ಬಂದು ಎಲ್ಲ ಕೆಡ್ಸೇಳು ಹತ್ಕೇನೆ. ನನಗೇನೆ ಏನೇನೋ ಮಾತಾಡಿಲ್ಲ ಭಾಗ್ಯಮ್ಮ ಸಿಟ್ಟು ಬರಂಗೆ, ಅದಕ್ಕೆ ಅದೇ ಬಂದೆ. ಹೌದೇನು? ಸರಿಯಾಗೈತೆ ತಗ. ಆ ಜಿಲೇಬಿ ಬೇರೆ ಬಂದವಳೆ ನೋಡ್ಕೊಂಡು ಹೋಗಕ್ಕೆ, ಇಲ್ಗೂ ಬಂದಿದ್ಲು. ನಾನು ಸರಿ ಬೈಕೊಂಡೆ, ಅವಳೇ ನಂಗೆ ಸಿಟ್ಟಾಗ್ತಾಳೆ, ಗುಲಾಬಿ ತಂಗಿ. ಅಮ್ಮೋರೆ, ನಾನು ನೋಡ್ದೆ ಏನೋ ಆ ಕಮಲ
ಮಂತಕ್ಕೆ ಓ ಹೌದಾ ಅವಳು ಮಂತಕ್ಕೆ ಹೋದ್ಲಾ ಅಲ್ಲ ನನ್ನ ಮುಂದೆನೆ ಆ ಲಸ್ಮಕ್ಕನ್ನ ಹೊಗಳ್ತಾಳೆ ಏನೋ ದೊಡ್ಡದಾಗ ಏನೋ ಸಾಧನೆ ಮಾಡವಳೆ ಮಂಗೆ ನನಗೆ ಸಿಟ್ಟು ಬಂತು ಬೈದೆ ನೋಡು ಅದಕ್ಕೆ ಸಿಟ್ಟು ಮಾಡ್ಕೊಂಡು ಅದೇ ಹೋದ್ರೆ ಹೋಗ್ತಾಳೆ ಬಿಡು ನನಗೇನಂತೆ ನಮ್ಮ ಮನೆಗೆ ಬಂದು ನಮ್ಗೆ ಆಗದೆ ಇರೋರ ಬಗ್ಗೆ ಮಾತಾಡಿರಿ ಸಿಟ್ಟು ಬರಲ್ವೇ ಹೌದು ಅಮ್ಮೋರಿ ಗುಲಾಬಿನೂ ಅಷ್ಟೇ ಅವಳು ಅಷ್ಟೇನಿ ಆ ಲಸ್ಮಕ್ಕ ಅಂದ್ರೆ ಪ್ರೀತಿ ಹೋಗ್ತಿರ್ತಾಳ ಅವಾಗ ಅವ್ರ ಮನೆಗೆ ಮಾತಾಡ್ಸಕ್ಕೆ ನೀವು ಅಂತವಳನ್ನ ಇನ್ನು ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ಹೋಗ್ಲಿ ಬಿಡೆ ಅವಳು ಮನೆಯಿಂದ ಹೊರಗೆ ಹೋದ್ಮೇಲೆ ಏನಾದ್ರೂ ಮಾಡ್ಕೊಂಡ್ಲಿ ನಮ್ಗೇನು ಇಲ್ಲಿದ್ದಾಗ ಅವಳು ನೆಟ್ಟಿಗಿರ್ತಾಳೆ ನೆಟ್ಟಿಗೆ ಕೆಲಸ ಮಾಡ್ಕೊಂಡಿರ್ತಾಳೆ ಇಲ್ಲೇನು ಅವ್ರ ಬಗ್ಗೆ ಆತು ಮಾತಾಡಲ್ಲ ನಮ್ಗೆ ಆಗದೆ ಇರೋರ ಬಗ್ಗೆ ಆ ಗುಲಾಬಿಗೆ ಬುದ್ಧಿ ಚೆನ್ನಾಗೈತೆ ಹಂಗಾಗಿ ಇಕ್ಕೊಂಡಿರಿ ಬಿಡು ಇದ್ರು ಇರ್ತಾಳೆ ಅವಳನ್ನ ತೆಗ್ದಾಕದು ಇಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡಿದಾಳೆ ನಂಬಿಕೆಯಿಂದ ಸರಿ ಆಯ್ತು ಅಮ್ಮೋರಿ ಈಗ ಏನ್ ಮಾಡ್ತಿದ್ದಾಳೆ ಅವಳು ಎಲ್ಲಿಗೋ ಓದ್ಲೇನಪ್ಪ ಅಮ್ಮೋರೆ ಮನೆಗೆ ಯಾರು ಇಲ್ವಾ ಸದ್ಯಕ್ಕೆ ಯಾರು ಇಲ್ಲ ನಾನೇ ಇರೋದು ಮಲ್ಲಿ ಅವ್ರ ಅಮ್ಮ ಏನ್ ಮಂತಕ್ಕೆ ಹೋಗ್ಯವಳೆ ಮಗನ್ ಕರ್ಕೊಂಡು ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೀನಿ ಹೌದಾ ಅಮ್ಮೋರೆ ಒಳ್ಳೇದಾಯ್ತು ಬಿಡಿ ನಾವಿಬ್ರು ಇನ್ನೊಂದು ಗಂಟೆ ತನಕ ಮಾತಾಡ್ಕೋಬಹುದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ